ನೀವು ನಮ್ಮನ್ನು ಅರೆಸ್ಟ್ ಮಾಡಿರೋದು ತಪ್ಪು. ಕಾನೂನು ಪ್ರಕಾರ ನೀವು ಮಾಡಿರೋದು ತಪ್ಪು. ಕಾನೂನು ಏನಂತ ನಿಮ್ಗೇನಾದರೂ ಗೊತ್ತಾಯ್ತಾ ಮೇಡಮರೇ? ಏಯ್ ಮುಚ್ಚೆ ಬಾಯಿ, ನೀನೇನೇ ಹೇಳೋದು ನಮಗೆಲ್ಲ ಕಾನೂನು ಗೊತ್ತೈತೆ. ಏನು ನೀನು ಈ ರೀತಿ ಮಾತಾಡ್ತಾ ಇದೆಯಾ? ಹಾಂ, ಏನು ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟಿದ್ಯಾ? ಏಯ್ ಯಾಕೆ ಹಿಂಗೆ ಮಾಡಿದ್ರಿ ಅಂತೇಳಿ ಬೊಗಳ್ಬೇಕು. ನೀವೇ ತಾನೇ ಮಾಡಿರೋದು, ನೀವಾಗಿ ನೀವು ಒಪ್ಕೋಬೇಕು. ನೀವು ಯಾಕೆ ಈ ರೀತಿ ಮಾಡಿದ್ರಿ, ಯಾಕೆ ಮಾಡಿದ್ರಿ ಅಂತೇಳಿ ನಾವೇ ಮಾಡಿದ್ದು ಅಂತ ನೀವು ಒಪ್ಕೋಬೇಕು. ಮೇಡಮರೇ, ನಾವು ಕೇಳೋದಕ್ಕೆ ನೀವು ಫಸ್ಟ್ ಉತ್ತರ ಕೊಡಿ. ಬೇಕಾದ್ರೆ ನೀವು ಕೇಳೋದಕ್ಕೆ ನಾವು ಉತ್ತರ ಕೊಡ್ತೀವಿ. ಇವಾಗ ಪಿತ್ರಾರ್ಜಿತ ಆಸ್ತಿ ಅಂತಂದರೆ ಹೆಣ್ಮಕ್ಳಿಗೆ ಅದರಲ್ಲಿ ಭಾಗ ಇರುತ್ತೆ ತಾನೇ? ಹಾಂ, ಪಿತ್ರಾರ್ಜಿತ ಅಂತಂದರೆ ಅದು ನಮ್ಮ ತಾತನ ಸೊತ್ತು, ನಮ್ಮ ಅಪ್ಪರಿಗೆ ಬಂದೈತೆ. ನಮ್ಮ ಅಪ್ಪರಿಂದ ಇವತ್ತು ನಮಗೆ ಭಾಗ ಇದ್ದೇ ಇರುತ್ತೆ. ಹೆಣ್ಮಕ್ಳಾಗಿರೋರಿಗೆ ನಮಗೆ ಭಾಗ ಐತೆ ಮೇಡಮ್ರೆ. ಹಾಂ, ನೀವು ಈ ಭಾಗ ಇಲ್ಲ ಅಂತೇಳಿ ಹೆಂಗೆ ಇದು ಮಾಡ್ತೀರಾ? ಈಗ ನಾವು ಕೊಯ್ಕೊಂಬಂದಿದ್ದೀವಿ, ಇಲ್ಲ ಅಂತಲ್ಲ. ನೀವು ಮಾಡಿರೋದು ತಪ್ಪು. ನಮ್ಮನ್ನು ಅರೆಸ್ಟ್ ಮಾಡಿದಿರಲ್ಲ, ನಿಮ್ಮ ತಪ್ಪು. ನಾವಿವಾಗ ನಿಮ್ಮ ಮೇಲೆ ಕೇಸ್ ಹಾಕಿದ್ರೆ ನಿಮ್ಮ ಕೆಲಸನೇ ಹೋಗೋವಂಥ ಸಂದರ್ಭ ಐತೆ, ಗೊತ್ತಾ ಇವಾಗ? ಹಾಂ, ಹೆಣ್ಮಕ್ಳಿಗೆ ಇವತ್ತು ಭಾಗ ಇದೆ ಮೇಡಮರೇ. ಮುಚ್ಚೆ ಬಾಯಿ. ನಮಗೆ ನೀನು ಅದೆಲ್ಲ ಮಾತಾಡಬೇಡ, ಸರಿಯಾಗಿ ಮಾತಾಡು. ನಮಗೆ ಗೊತ್ತಿದೆ ಹೆಣ್ಮಕ್ಳಿಗೆ ತಂದೆ ಆಸ್ತಿಲಿ ಭಾಗ ಇದೆ ಅಂತೇಳಿ ನಮ್ಗೆ ಗೊತ್ತಿದೆ. ಅವ್ರ ತಂದೆ ಆಸ್ತಿಗೆ ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಸಮನಾದ ಭಾಗ, ಮಕ್ಕಳು ಅಂದಮೇಲೆ ಎಲ್ರಿಗೂ ಸಮನಾದ ಭಾಗ ಇದೆ ಅಂತೇಳಿ ಕಾನೂನು ನಮಗೆ ಗೊತ್ತಿದೆ. ನೀನದಲ್ಲಿ ಕಾನೂನು ಗೊತ್ತಿಲ್ಲ ಅಂತ ನೀನು ಮಾತಾಡಬೇಡ. ಗೊತ್ತಿರೋರಾಗಿದ್ರೆ ನೀವು ನಮ್ಮನ್ನು ಅರೆಸ್ಟ್ ಮಾಡ್ತಾ ಇರಲಿಲ್ಲ. ನಾವೇನೇನು ಕಂಡಾರ ಹೊಲ್ದಲ್ಲಿ ಹೋಗಿ ನಾವು ಅಡಿಕೆ ಕಳ್ತನ ಮಾಡ್ಕೊಂಡು ಬಂದಿಲ್ಲ ಮೇಡಮ್ರೆ. ಇವತ್ತು ನೀವು ಸರಿಯಾಗಿ ಮಾತಾಡಿ. ನಿಮಗೆ ಬುದ್ಧಿ ಇಲ್ಲ. ಬುದ್ಧಿ ಇಲ್ದವ್ರ ಥರ ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ. ಬುದ್ಧಿ ಇರೋರಾಗಿದ್ರೆ ನಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀರಾ ನೀವು? ಹಾಂ, ನಮ್ಮ ಹೊಲದಲ್ಲಿ ನಾವು ಅಡಿಕೆ ತೊಗೊಂಬಂದಿರೋದಕ್ಕೆ ನಿಮ್ಗೆ ಇದ್ರಲ್ಲಿ ಅಧಿಕಾರ ಇಲ್ಲ ಅಂತ ಅರೆಸ್ಟ್ ಮಾಡಿದ್ದೀರಲ್ಲ, ಇದು ಯಾವ ನ್ಯಾಯ? ಹಾಂ, ಕಾನೂನು ವಿರುದ್ಧವಾಗಿ ನಡ್ಕೊಂತಾ ಇದ್ದೀರಾ ನೀವು. ಕಾನೂನು ಏನಿದೆ ಅದನ್ನು ನೀವು ವಿರುದ್ಧವಾಗಿ ಮಾತಾಡೋಂಗಿಲ್ಲ. ಕಾನೂನು ಏನಿದೆ ಅದಕ್ಕೆ ತಕ್ಕನಂಗೆ ನೀವು ಮಾಡಬೇಕು. ಇವಾಗ ಕಾನೂನು ವಿರುದ್ಧವಾಗಿ ನೀವು ಈ ರೀತಿ ಕೆಲಸ ಮಾಡಿದ್ದೀರಾ. ನಮಗೆ ಹೆಂಗೆ ಬೇಕು ಹಂಗೆ ಮಾತಾಡ್ತಾ ಇದ್ದೀರಾ, ಮರ್ಯಾದೆ ಕೊಡ್ದಂಗೆ. ಏಯ್, ಫಸ್ಟು ಮರ್ಯಾದೆ ಕೊಟ್ಟು ಸರಿಯಾಗಿ ಮಾತಾಡೋದು ಕಲೀರಿ. ಏನು ಗೊತ್ತಿದೆ ನಿಮಗೆ ಕಾನೂನು? ಹಾಂ, ಇದೆಲ್ಲನ ನೀವು ತಿಳ್ಕೊಂಡಿದ್ರೆ, ಕರೆಕ್ಟಾಗಿ ತಿಳ್ಕೊಂಡಿದ್ರೆ ಈ ರೀತಿ ಎಲ್ಲ ಮಾತಾಡ್ತಿರ್ಲಿಲ್ಲ. ಕಾನೂನು ಇರೋದೇನು ಗೊತ್ತಾ? ತಂದೆ ಆಸ್ತಿಲಿ ಹೆಣ್ಮಕ್ಳಿಗೆ ಭಾಗ ಇದೆ, ಆದರೆ ಚಿಕ್ಕಪ್ಪ ದೊಡ್ಡಪ್ಪನ ಆಸ್ತಿಲಿ ಭಾಗ ಇದೆ ಅಂತೇಳಿ ಯಾವ ಕಾನೂನು ಇಲ್ಲ. ನೀನು ನಿಮ್ಮ ಚಿಕ್ಕಪ್ಪನ ಆಸ್ತಿಲಿ ಇವತ್ತು ನೀವು ಕಳ್ತನ ಮಾಡಿರೋದು, ಅದರಲ್ಲಿ ನಿಮಗೆ ಭಾಗ ಇಲ್ಲ. ನಿಮ್ಮ ತಂದೆ ಆಸ್ತಿಲಿ ಏನಿದೆ ಅದರಲ್ಲಿ ನಿಮಗೆ ಬೇಕಾದರೆ ಭಾಗ ಇದೆ. ನೀವು ಮಾಡಿರೋದು ತಪ್ಪು. ಅವರಲ್ಲಿ ಈ ರೀತಿ ಕಳ್ತನ ಮಾಡಿದಿರಲ್ಲ, ಅವ್ರ ಹೆಸರಿಗಿರೋದು. ದೀಪು ಸಂತಪ್ಪ ಅನ್ನೋರು ಯಾರು? ನಿಮ್ಮ ಚಿಕ್ಕಪ್ಪನ ಮಕ್ಕಳು. ಅದರಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ಭಾಗ ಇಲ್ಲ. ಅದರಲ್ಲಿ ಸವಿತನಿಗೆ ಭಾಗ ಇದೆ. ನಾವು ಹೆಣ್ಣು ಮಗಳು ಒಬ್ಬಳಿದ್ದಾಳೆ ಅಂತೇಳಿ ನಾವು ಕಂಡುಹಿಡ್ದು ಯಾರು ಹೆಣ್ಣು ಮಗಳು ಅಂತೇಳಿ ಎಲ್ಲನ ನಾವು ಚೆಕ್ ಮಾಡಿ ಅದೆಲ್ಲ ನಾವು ತನಿಖೆ ಮಾಡಿದಾಗ ನಿಮ್ಗೆ ಅದರಲ್ಲಿ ಅಧಿಕಾರ ಇಲ್ಲ. ನೀವು ಮಾಡಿರೋದು ತಪ್ಪು. ನೀವೇನು ಮಾತಾಡ್ತಾ ಇದ್ದೀರಾ? ನೀವು ಹೊಡಿಬೇಡ್ರಿ ಮೇಡಮರೇ, ಹೊಡಿಬೇಡ್ರಿ. ಯಾಕೆ ಹೊಡಿತಾ ಇದ್ದೀರಾ? ಹಾಂ, ನನಗೆಲ್ಲ ನಾವು ಹೊದಿಯೋದೆಲ್ಲ ಮಾಡಬೇಡ್ರಿ. ಅಲ್ಲ, ಇವಾಗ ನಮಗೆ ಭಾಗ ಐತೆ. ನಮಗೆ ಅದ್ರಾಗ ನಮ್ಮ ಅಪ್ಪ ಏನೇನೇ ಬೆಳೆಸಿರೋದು ಅವೆಲ್ಲ ಅಡಿಕೆ ಗಿಡನ. ಯಾರು ಬೆಳೆಸೋರೋ ಯಾರು ಇಟ್ಟವರೋ ಅದೆಲ್ಲ ನನಗೆ ಗೊತ್ತಿಲ್ಲ. ನಿಮಗೆ ಚಿಕ್ಕಪ್ಪನ ದೊಡ್ಡಪ್ಪನ ಆಸ್ತಿಲಿ ಯಾವುದೇ ರೀತಿ ಭಾಗ ಇಲ್ಲ. ಚಿಕ್ಕಪ್ಪನ ಆಸ್ತಿಲಿ ನಿಮಗೆ ಭಾಗ ಇಲ್ಲ, ಅದು ಅವ್ರಿಗಲ್ಲೇ ಅದು ಭಾಗ ಆಗಿಬಿಟ್ಟಿದೆ. ಅದರಲ್ಲಿ ನಿಮಗೆ ಭಾಗ ಇಲ್ಲ. ತಂದೆ ಆಸ್ತಿಲಿ, ನಿಮ್ಮ ಅಪ್ಪನ ಆಸ್ತಿಲಿ ನೀವು ಏನೇ ನೀವು ಮಾಡಿದ್ರು ಅದರಲ್ಲಿ ನಿಮಗೆ ಭಾಗ ಇದೆ. ಅದು ಕಾನೂನು. ನಿಮ್ಗೇನು ಕಾನೂನು ಗೊತ್ತಿದೆ ಅಂತ ಮಾತಾಡ್ತೀರಾ? ಹಾಂ, ಏನು ಗೊತ್ತಿದೆ ಅಂತ ಮಾತಾಡ್ತಾ ಇದ್ದೀರಿ ನೀವು? ಮೇಲೆ ಕೇಸ್ ಹಾಕ್ತೀವಿ ಮೇಡಮ್ರೆ. ನೋಡಿ ಹಿಂಗೆ ಮಾತಾಡ್ತಾರೆ. ಹಾಂ, ಇವ್ರು ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಅಲ್ಲ ಇವ್ರಿಗೆ ಯಾಕೆ ಮಾಡಿದ್ರಿ ನೀವು? ಯಾಕೆ ಮಾಡಿದ್ರಿ ಈ ರೀತಿ ಅಂತೇಳಿ ಬಾಯ್ ಬಿಡಬೇಕು. ಯಾಕಂತಂದರೆ ದುಡ್ಡಿನ ಆಸೆ ಮೇಡಮ್ರೆ, ದುಡ್ಡಿನ ಆಸೆ. ನಮಗೂ ನಮ್ಮ ಅಪ್ಪನ ಆಸ್ತಿ ಅಂತೇಳಿ ನಾವು ನಮ್ಮ ಅಪ್ಪ ಅಡಿಕೆ ಗಿಡ ಇಕ್ಕಿರೋದು. ಆವಾಗ ನಮ್ಮ ಅಪ್ಪ ಯಾವಾಗೆಲ್ಲ ಕಷ್ಟ ಬಿದ್ದು ಆಸ್ತಿ ಮಾಡಿರೋದು ಅಂತ ಮಾಡಿದ್ವಿ ಮೇಡಮ್ರೆ. ನೀವು ಒಯ್ಬೇಡ್ರಿ. ನೀವು ಕೇಳಿದ್ಕೆಲ್ಲ ನಾವು ಉತ್ತರ ಕೊಡ್ತೀವಿ. ಹೊಡಿಬೇಡ್ರಿ, ಒದಿಸ್ಕೊಂಬಕ್ಕಾಗಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ? ಇವಾಗ ನಮ್ಗೇನು ಗೊತ್ತು ಅದೆಲ್ಲ ಭಾಗ ಆಗೈತೆ ಅಂತ. ನಾವು ನಮ್ಮ ಅಪ್ಪನ ಆಸ್ತಿ ಅಂತೇಳಿ ನಾವು ಅಡಿಕೆನ ಕೊಯ್ಕೊಂಡೋದ್ವಿ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಮೇಡಮ್ರೆ. ನಮ್ಮ ಅಪ್ಪನ ಆಸ್ತಿ ಅಂತ ಅಂದ್ಕೊಂಡ್ವಿ. ಅವರು ಭಾಗ ಹೋಗಿರೋದು ನಮಗೆ ಗೊತ್ತಿಲ್ಲ. ಇವಾಗ ನೋಡು, ಏನೋ ಗೊತ್ತಿಲ್ಲದೆ ಹೇಳೋ ಥರ ಮಾತಾಡ್ತಾ ಇದ್ದಾಳೆ. ಮುಚ್ಚೆ ಬಾಯಿ. ಮಾತಾಡೋದಕ್ಕೂ ಲಿಮಿಟ್ ಇರುತ್ತೆ. ನಮ್ಮ ಹತ್ರ ಹೆಂಗೆ ಬೇಕು ಹಂಗೆ ಮಾತಾಡ್ತಾ ಇದೆಯಾ? ಸರಿಯಾಗಿ ಮಾತಾಡಿ ಅಂತಂದ್ರೆ ಬೈಕ್ ಬಂದಂಗೆ ಮಾತಾಡಿದ್ರೆ. ಕಾನೂನು ವಿರುದ್ಧವಾಗಿ ಏನು ನಡ್ಕೊಂಡಿದ್ದೀವಿ ನಾವು? ಕೇಸಾಗಿ ಹಾಕ್ರಿ ಕೇಸು ನೋಡೋಣ. ಮಾತಾಡ್ತಾರೆ ಮಾತು. ಏನು ಗೊತ್ತಿದೆ ಅಂತೆಲ್ಲ ತಿಳ್ಕೊಂಡು ಗೊತ್ತಿದ್ರೆ ಮಾತಾಡಬೇಕು. ಅರ್ಧ ಬರ್ಧ ತಿಳ್ಕೊಂಡು ಯಾವತ್ತೂ ಮಾತಾಡಬಾರ್ದು. ನಾವು ಇಂಥವ್ರೆ ಅಂತೆ, ನಾವೆಲ್ಲ ತಿಳ್ಕೊಂಡಿದ್ದೀವಿ ಅಂತೇಳಿ ಬಿಲ್ಡಪ್ ಕೊಡೋ ಅಂಥವ್ರು. ಸ್ವಲ್ಪ ತಿಳ್ಕೊಂಡು ಮಾತಾಡಬೇಕು. ಗೊತ್ತಿಲ್ಲ ಅಂತಂದರೆ ಬಾಯಿ ಮುಚ್ಕೊಂಡು ಇರಬೇಕು. ಚಿಕ್ಕಪ್ಪನ ದೊಡ್ಡಪ್ಪನ ಆಸ್ತಿಲೆಲ್ಲ ಭಾಗ ಕೊಡಂಗಿದ್ದಿದ್ರೆ ಇನ್ನೂ ಹಿಡಿಯೋಕ್ಕಾಗ್ತಾ ಇರಲಿಲ್ಲ ನಿಮ್ಮಂಥವ್ರನ್ನ. ನಿಮ್ಮಂಥ ಕಚಡ ಜನಗಳನ್ನ ಹಿಡಿಯೋಕ್ಕಾಗ್ತಾ ಇರಲಿಲ್ಲ. ತಂದೆ ಆಸ್ತಿಲಿ
ಭಾಗ ಇದೆ ಅಂತೇಳಿ ಇಷ್ಟೊಂದೆಲ್ಲ ರಂಪಾರಾಮಾಯಣ ಮಾಡ್ತಾ ಇದ್ದೀರಾ. ಅಂಥದ್ರಲ್ಲಿ ಇನ್ನು ಚಿಕ್ಕಪ್ಪ ದೊಡ್ಡಪ್ಪನ ಆಸ್ತಿಲೆಲ್ಲ ಭಾಗ ಇದೆ ಅಂತಂದಿದ್ರೆ ಇನ್ನು ಮಾಡ್ತಾ ಇದ್ರಿ. ಅವ್ರ ಆಸ್ತಿಲಿ ನಿಮ್ಗೆ ಯಾವುದೇ ಭಾಗ ಇಲ್ಲ. ನೀವು ಮಾಡಿದ್ದು ತಪ್ಪು. ಕಾನೂನು ವಿರುದ್ಧವಾಗಿ ನೀವು ನಡ್ಕೊಂಡಿರೋದು, ನಾವಲ್ಲ. ಕಾನೂನು ವಿರುದ್ಧವಾಗಿ ನೀವು ಮಾತಾಡ್ತಾ ಇದ್ದೀರ ಅಂತ ಹೇಳ್ತಾ ಇದ್ದೀರಲ್ಲ. ನಾವು ನಮ್ಮ ಕೆಲಸ ಏನಿದೆ ನಾವು ಅದನ್ನು ಕರೆಕ್ಟಾಗಿ ಮಾಡೋದು ನಮಗೆ ಗೊತ್ತಿದೆ. ನಾವಿಲ್ಲ ಅಂದಿದ್ರೆ ಇಂಥ ಸ್ಥಾನದಲ್ಲಿ ಇರೋದಕ್ಕಾಗ್ತಾ ಇರಲಿಲ್ಲ. ಸರಿಯಾಗಿ ಮಾತಾಡಿ. ಇಲ್ಲ ಅಂತಂದರೆ ಬಾಯಿ ಮುಚ್ಕೊಂಡು ಸುಮ್ಮನಿರಿ. ಯಾವುದೇ ಚಿಕ್ಕಪ್ಪನ ದೊಡ್ಡಪ್ಪನ ಆಸ್ತಿಲಿ ಯಾವುದೇ ಹೆಣ್ಮಕ್ಳಿಗೆ ಯಾರಿಗೂ ಏನೋ ಭಾಗ ಇಲ್ಲ. ತಂದೆ ಆಸ್ತಿಲಿ ಹೆಣ್ಮಕ್ಳಿಗೆ ಭಾಗ. ತಂದೆ ಆಸ್ತಿಲಿ ಏನಿದೆ, ಪಿತ್ರಾರ್ಜಿತ ಆಸ್ತಿ ಏನಿದೆ ಅದರಲ್ಲಿ ಹೆಣ್ಣು ಮಕ್ಕಳಿಗೆಲ್ಲ ಸಮಭಾಗ ಅಂತೇಳಿ, ಹೆಣ್ಣು ಗಂಡು ಅಂತೇಳಿ ಭೇದ ಭಾವ ಇಲ್ಲ ಅಂತೇಳಿ ಈ ರೀತಿ ಸಮಭಾಗ ಅಂತೇಳಿ ಮಾಡಿರೋದು. ಇವಾಗ ಬಿಡ್ರಿ, ನಮಗೆ ಗೊತ್ತಿರಲಿಲ್ಲ, ಏನಾನ ಮಾಡಿದ್ವಿ. ನಮಗೂ ಅದ್ರಾಗೆ ಭಾಗ ಬರುತ್ತೆ, ನಮಗೂ ಬರ್ಬೋದು ನೋಡು, ನಮಗೆ ಕೊಟ್ಟಿಲ್ಲ ಏನಿಲ್ಲ ಅಂತೇಳಿ ನಾವು ನಮ್ಮ ದೊಡ್ಡಪ್ಪ ನಮ್ಮ ಚಿಕ್ಕಪ್ಪನ ಆಸ್ತಿಲಿ ಭಾಗ ಐತೆ ಅಂತ ಅಂದ್ಕೊಂಡು ನಾವು ಮಾಡಿದ್ರಿ. ನಮಗೆ ಗೊತ್ತಿರಲಿಲ್ಲ. ಬಿಡ್ರಿ ಹೋಗ್ಲಿ. ಅದಕ್ಕೆ ಯಾವಾಗ ಕೊಯ್ದೆ, ಎಷ್ಟು ದುಡ್ಡು ಆಯಿತು, ಯಾಕೆ ಮಾಡಿದ್ರಿ ಇದನ್ನ ಹೇಳಿ ಫಸ್ಟು. ಅದೇ ಮತ್ತೆ ರಾತ್ರಿ ಕಳ್ತನ ಮಾಡಿದ್ದಾರೆ. ಅಡಿಕೆನ ರಾತ್ರಿ ಟೈಮೆಲ್ಲ ಕೊಯ್ಸಿದ್ದಾರೆ, ಕಳ್ತನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸುಳ್ಳು ನಿಜವೋ ಒಪ್ಕೊಳ್ಳಿ. ನೀವು ಮಾಡಿರೋದನ್ನ. ನೀವು ಮಾಡಿರೋದಾ ಒಪ್ಕೋಬೇಕು. ನೀವು ತಪ್ಪು ಮಾಡಿರೋದ ಹೇಳಿ. ಯಾಕೆ ಮಾಡಿದ್ರಿ ಹಂಗೆ? ಹೇಳಿಲ್ಲ ಮೇಡಮರೇ, ನಮಗೂ ಅದ್ರಾಗೆ ಆಸ್ತಿಗೆ ಭಾಗ ಐತೆ ನೋಡಿ, ಜಾಸ್ತಿ ತಗೊಂಡವ್ರಲ್ಲ ಅಂತ ಹೇಳಿ ನಾವು ಹಂಗೆ ಮಾಡಿದ್ವಿ. ನಾವು ಭಾಗ ಐತೆ ಅಂತ ಅಂದ್ಕೊಂಡು ರಾತ್ರಿನೇ ನಾನು ನನ್ನ ತಂಗಿ ಇಬ್ಬರೂ ಮಾಡ್ಕೊಂಡ್ವಿ. 2 ಲಕ್ಷ ರೂಪಾಯಿ ಅಡಿಕೆ ಆಗಿತ್ತು. 2 ಲಕ್ಷ ರೂಪಾಯಿಗೆ ಮಾರ್ಕೊಂಡ್ವಿ. 2 ಲಕ್ಷ ರೂಪಾಯಿ ಕೊಡ್ತೀವಿ, ಕೇಸ್ ವಾಪಸ್ ತಗೊಂಡು ನಮ್ಮನ್ನ ಇಲ್ಲಿಂದ ಕಳ್ಸೋಕೆ ಹೇಳ್ರಿ ಮೇಡಮರೇ. 2 ಲಕ್ಷ ರೂಪಾಯಿ ಕೊಡ್ತೀವಿ. ಏನೋ ಮಾಡಿರೋದು ತಪ್ಪಾಯಿತು, ಬೇಕಾದರೆ ವಾಪಸ್ ನಾವು ಕೊಡ್ತೀವಿ ದುಡ್ಡ. ಏನೋ ಗೊತ್ತಿಲ್ದಲ್ಲ ಮಾಡಿದ್ವಿ ಮೇಡಮರೇ, ಗೊತ್ತಾಗಲಿಲ್ಲ, ಮಾಡಬಾರ್ದಾಗಿತ್ತು, ಮಾಡೀವಿ, ವಾಪಸ್ ಕೊಡ್ತೀವಿ. ಸರಿ ಆಯ್ತು ಮೇಡಮರೇ, ಕೊಡ್ತೀವಿ. ನಾವು ಮಾಡಿರೋದು ತಪ್ಪಾಯಿತು. ಈಗ ನಾವು ರಾತ್ರಿ ಕುಯ್ಕೊಳೋದ್ವಿ ಅಡಿಕೆನ. ಇವತ್ತು ನಾವು ಮಾಡಿದ್ದೀವಿ. ಕಳ್ತನನ ಇಲ್ಲ ಅಂತ ಹೇಳಲ್ಲ. ನಾವು ಮಾಡಿರೋದು ತಪ್ಪು, ನಮ್ಗೆ ಗರ್ವ ಆಗೈತೆ. ಮಾಡಬಾರ್ದಾಗಿತ್ತು, ಮಾಡಿದ್ವಿ. ಇದೊಂದು ಸತಿ ಕ್ಷಮಿಸ ಕೇಳ್ರಿ ಮೇಡಮರೇ. ದೀಪು ಸಂತಪ್ಪನ ಕರೆಸ್ರಿ, ನಾವು ಮಾತಾಡ್ತೀವಿ. ಈಗ ಒಪ್ಕೊಳ್ತಾ ಇದ್ದೀರಾ? ಇಂಥ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ? ಹೇಳಿ. ಅಲ್ಲ, ನಿಮಗೆ ಸ್ವಲ್ಪನಾದರೂ ಮಾನವೀಯತೆ ಅನ್ನೋದು ಇದ್ದಿದ್ರೆ ಈ ರೀತಿ ಕೆಲಸ ಮಾಡ್ತಾ ಇರಲಿಲ್ಲ. ಅವ್ರೇನೋ ಅವ್ರ ಪಾಡಿಗೆ ಅವ್ರ ಗಂಡ ಹೆಂಡತಿ ಅವ್ರ ಜೀವನ ಅವ್ರು ನೋಡ್ಕೊಂಡಿದ್ರು. ಚೆನ್ನಾಗಿರೋರ್ನ ಕಂಡ್ರೆ ಸಹಿಸ್ಕೊಳ್ಳಲ್ಲ ನೀವು? ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ನಿಮ್ಗೇನು ಹೇಳೋ ಅಂಥದ್ದು ಏನಿಲ್ಲ, ಸುಮ್ಮನೆ ಮಾತಾಡಬೇಡ್ರಿ. ನಿಮಗೂ ಎಲ್ಲ ತಿಳುವಳಿಕೆ ಇದೆ. ಚಿಕ್ಕಪ್ಪ ದೊಡ್ಡಪ್ಪನ ಆಸ್ತಿಲಿ ಯಾರು ಹೆಣ್ಮಕ್ಳಿಗೆ ಭಾಗ ಕೊಡಲ್ಲ. ಏನೋ ತಂದೆ ಆಸ್ತಿಲಿ, ಪಿತ್ರಾರ್ಜಿತ ಆಸ್ತಿಲಿ, ತಂದೆ ಆಸ್ತಿಲಿ ಹೆಣ್ಮಕ್ಳಿಗೆ ಭಾಗ ಇದೆ ಅಂತೇಳಿ ಕಾನೂನು ಇರೋದು. ಚಿಕ್ಕಪ್ಪ ದೊಡ್ಡಪ್ಪನ ಆಸ್ತಿಲೆಲ್ಲ ಭಾಗ ಇದೆ ಅಂತ ಹೇಳಿಲ್ಲ. ಚಿಕ್ಕಪ್ಪ ದೊಡ್ಡಪ್ಪನ ಆಸ್ತಿಲೆಲ್ಲ ಭಾಗ ಇದ್ದಿದ್ರೆ ಇನ್ನು ಹೊಡಿಯೋಕ್ಕಾಗ್ತಾ ಇರಲಿಲ್ಲ. ನೀವು ಏನು ಮಾತಾಡ್ತೀರಾ? ನಿಮ್ದು ಎಷ್ಟೈತೆ ಅಷ್ಟು ನೋಡಿಕೊಂಡು ಕೆಲಸ ನೀವು ನೋಡ್ಕೋಬೇಕಾಗಿತ್ತು. ನೀವೆಂಥ ಕೆಲಸ ಮಾಡ್ಕೊಂಡ್ರೆ ನೋಡಿ ಇವಾಗ ಅನುಭವಿಸಿ. ಅಲ್ಲ, ಈ ರೀತಿ ಕೆಲಸ ಮಾಡೋದಕ್ಕೆ ನಿಮಗೆ ನಿಮ್ಮ ಮನಸ್ಸಾದರೆ ಹಿಂಗೆ ಬಂತು. ಏನೋ ತಪ್ಪಾಯ್ತು ಮೇಡಮರೇ, ಸಾರಿ ಮೇಡಮರೇ, ಸಾರಿ, ತಪ್ಪಾಯ್ತು. ನೀವು ಇವಾಗ ತಪ್ಪಾಯ್ತು ಅಂತ ಕೇಳ್ಕೊಳ್ತಾ ಇದ್ದೀರಾ. ಅವ್ರು ಕೇಸ್ ವಾಪಸ್ ತಗೋಬೇಕಲ್ಲ. ಅವರಂತೂ ಕೇಸ್ ವಾಪಸ್ ತಗೊಂಡ್ರೆ ನಿಮ್ಮ ಅದೃಷ್ಟ. ಅವ್ರ ಕೇಸ್ ಏನಾದರೂ ವಾಪಸ್ ತಗೊಳ್ಳಿಲ್ಲ ಅಂತಂದರೆ ನಿಮಗೆ ಮುಂದೆ ಇದೆ. ಏನೇ ಅಂತಂದರೆ ಬೇಲ್ ತೊಗೊಂಬರೋದು ತುಂಬ ಕಷ್ಟ. ಅವ್ರ ಕೇಸ್ ವಾಪಸ್ ತಗೊಂಡ್ರೆ ಮಾತ್ರ ನಿಮಗೆ ಉಳಿಗಾಲ, ಇಲ್ಲ ಅಂತಂದರೆ ಇಲ್ಲ. ನೀವು ಇನ್ನೂ ಸಾಯೋವರೆಗೂ ಇಲ್ಲೇ ಜೈಲಲ್ಲಿ ಕೊಳಿಬೇಕಾಗುತ್ತೆ. ಹೌದು ಮೇಡಮರೇ, ಇಂಥವ್ರನ್ನೆಲ್ಲ ಹಿಂಗೆ ಮಾಡಿದ್ರೇನೆ ಸಡನ್ನಾಗಿ ಬಿಟ್ಬಿಟ್ರೆ ಮತ್ತೆ ಇನ್ನೊಂದ್ಸತಿ ಇದೇ ರಾಗ ಇದೇ ತಳ ಮಾಡಿದ್ರೆ ಏನು ಮಾಡ್ತೀರಾ? ಇಲ್ಲ ಮೇಡಮ್ರೆ, ಮಾಡಲ್ಲ ಮೇಡಮ್ರಿ, ನಾವ್ಯಾಕೆ ಮಾಡೋಕ್ಕೆ ಬರೋಣ. ಅಲ್ಲ ನೋಡಿ, ಚಿಕ್ಕಪ್ಪ ದೊಡ್ಡಪ್ಪನ ಆಸ್ತಿಲಿ ಏನಾದರೂ ಮತ್ತೆ ಭಾಗ ಇದೆ. ಅವ್ರದ್ದೆಲ್ಲ ಭಾಗ ಆಗಿದೆ. ಭಾಗ ಆದಮೇಲೆ ಇವ್ರದ್ದು ತಂದೆ ಹೊಲದಲ್ಲಿ ಇವ್ರು ಬೇಕಾದರೆ ಎತ್ಕೊಂಡು ಹೋಗಿದ್ರು. ಚೇರ್ಮನ್ ಸಣ್ಣಪ್ಪನ ಹೊಲದಲ್ಲಿ ಇವರು ಎಲ್ಲ ಎತ್ಕೊಂಡು ಹೋಗಿದ್ರು. ಇವ್ರಿಗೆ ಅಧಿಕಾರ ಇತ್ತು, ಏನು ಮಾಡಿದ್ರು ಇವ್ರಿಗೆ ಅಧಿಕಾರ ಇತ್ತು. ಆದರೆ ಇವಾಗ ಇವರು ಚಿಕ್ಕಪ್ಪನ ಹೊಲದಲ್ಲಿ ಈ ರೀತಿ ಮಾಡಿರೋದು ಅಧಿಕಾರ ಇದೆ ನಮಗೆ ಹೆಣ್ಮಕ್ಳಿಗೆ ಅಂತ ಹೇಳ್ತಾ ಇದ್ದಾರಲ್ಲ. ಹೆಣ್ಮಕ್ಳಿಗೆ ಯಾವುದೇ ಅಧಿಕಾರ ಇಲ್ಲ, ನಮ್ಮ ಮೇಲೆ ಜೋರು ಮಾಡ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ಹೇಳಿದ್ವಿ ನೋಡಿ, ಬಿಡಿಸಿ. ಅವ್ರು ಬಾಯಿ ಮುಚ್ಕೊಂಡು ಸುಮ್ಮನಾದ್ರು. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ಏನೇನು ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಥ್ಯಾಂಕ್ ಯು.